ನೋಡ್ದಿಯಲ್ಲ, ಹೇಳ್ತಿದ್ದ ಹಾಗೆ 2 ಮೊಟ್ಟೆ, 1 ಗ್ಲಾಸ್ ಹಾಲು, ಟಿಫಿನ್, 10 ಗಂಟೆಗೆ ಜ್ಯೂಸ್, ಮತ್ತೆ 12 ಗಂಟೆಗೆ ಬಾವಾ ಸಾಕು. ಡಾಕ್ಟರ್ ಒಂದ್ಸಲ ಹೇಳಿದ್ರೆ ನೀನ್ 1000 ಸಲ ಹೇಳಿದ್ಯಾ. ಯಾವಾಗ ಏನ್ ತಿನ್ಬೇಕು, ಏನ್ ಕುಡಿಬೇಕು ಎಲ್ಲ ನೆನ್ಪಿದೆ. ನೆನ್ಪಿದ್ರೆ ಮಾತ್ರ ಸಾಕಾಗಲ್ಲ, ಟೈಮ್ ಕರೆಕ್ಟಾಗಿ ಅದನ್ನ ಫಾಲೋ ಮಾಡಬೇಕು. ಇದು ಸೋಮವಾರದ ಮೆನು ಅಷ್ಟೇ, ಮತ್ತೆ ಮಂಗಳವಾರಕ್ಕೆ ಬೇರೆ ಮೆನು. ಸಾಕು ಬಾವಾ, ಅಲ್ಲಿ ಬೋರ್ಡ್ ಮೇಲೆ ಬರ್ದಿದ್ಯಾ ಅಲ್ವಾ, ನಾನು ನೋಡ್ಕೋತೀನಿ. ಒಂದ್ ವೇಳೆ ನಾನು ನೋಡ್ದೆ ಹೋದ್ರು ನೀನಿದೆಯಲ್ಲ ಬಾವಾ, ನೀನ್ ಯಾವಾಗ ಏನ್ ತಿನ್ನು ಅಂದ್ರೆ ನಾನು ಅದನ್ನೇ ತಿಂತೀನಿ, ಏನನ್ ಕುಡಿ ಅಂತೀಯೋ ಅದನ್ನೇ ಕುಡಿತೀನಿ, ಸರಿನಾ? ಯಾಕಷ್ಟು ಸಲ ಹೇಳ್ತಿದ್ಯಾ ಬಾವಾ? ಡಾಕ್ಟರ್ ಹೇಳಿದ್ ಕೇಳಿಸ್ಕೊಂಡಲ್ವಾ, ಈ ಮಂತಿಂದ ಮಗು ಬೆಳವಣಿಗೆ ಜಾಸ್ತಿ ಆಗತ್ತೆ. ಮಗು ಬೆಳವಣಿಗೆ ಚೆನ್ನಾಗಾಗ್ಬೇಕಂದ್ರೆ ನೀನು ಚೆನ್ನಾಗಿ ಊಟ ಮಾಡಬೇಕು, ಅರ್ಥ ಆಯ್ತಾ? ಅರ್ಥ ಆಯ್ತು ಬಾವಾ. ಸರಿ, ಆ ಬೋರ್ಡಲ್ಲಿರೋ ಪ್ರಕಾರ ನೀನು ದಾಳಿಂಬೆ ಜ್ಯೂಸ್ ಕುಡ್ದೆ ಅಲ್ವಾ? ಕುಡ್ದಿಲ್ವಲ್ಲ, ತಗೋ. ನಂದೊಂದು ಡೌಟು, ಇಲ್ಲಿರೋದನ್ನೆಲ್ಲ ತಿಂದ್ರೆ ನಮ್ ಪುಟಾಣಿ ಬಗ್ಗೆ ಗೊತ್ತಿಲ್ಲ, ನಾನ್ ಮಾತ್ರ ಹಿಂಗಾಗೋಗ್ತೀನಿ. ಮತ್ತೆ ನಿಂಗೆ ಓಕೆನಾ? ಆಗ ನೀನ್ ದಪ್ಪ ಆಗೋಗಿದ್ಯಾ ಅಂತ ರೇಗಿಸ್ಬಾರ್ದು. ದಪ್ಪ ಏನ ಆಗಲ್ಲ, ಒಂದ್ ವೇಳೆ ಆದ್ರೂ ಸಣ್ಣ ಹೇಗಾಗೋದು ಅಂತ ಆಮೇಲೆ ನೋಡೋಣ. ಮೊದ್ಲು ಜ್ಯೂಸ್ ಕುಡಿ. ಸರಿ ಬಾವಾ, ಈ ಹಣ್ಣಿನ ಸಿಪ್ಪೆನೆಲ್ಲ ಬಿಸಾಕಿ ಆಮೇಲೆ ಕುಡಿತೀನಿ. ಅದಕ್ಕೆ ನಾನಿದ್ದೀನಲ್ವಾ. ಬಾವಾ, ತಿನ್ನೋದ್ ಮಾತ್ರ ಅಲ್ಲ, ದಿನ ಸ್ವಲ್ಪ ವಾಕ್ ಮಾಡ್ಬೇಕು, ಸ್ವಲ್ಪ ಕೆಲಸ ಮಾಡು ಅಂತ ಕೂಡ ಡಾಕ್ಟರ್ ಹೇಳಿದ್ದಾರೆ. ಅದನ್ ಮರ್ತು ಹೋಗ್ತಿದ್ಯಾ? ಸರಿ ಹೋಗು, ಆದ್ರೆ ನೀನ್ ವಾಪಸ್ ಬಂದ ತಕ್ಷಣ ಅದನ್ನ ಖಾಲಿ ಮಾಡ್ಬೇಕು. ಕುಡಿತೀನಿ ಬಾವಾ.